ಈಗಾಗಲೇ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದಲ್ಲಿ ಪ್ರಮುಖ ವ್ಯಕ್ತಿಯಾದಂತಹ ವಕೀಲ ದೇವರಾಜೇಗೌಡ ಒಂದು ಮಾತನ್ನು ಹೇಳಿರುವುದು ರಾಜಕೀಯದಲ್ಲಿ ಸಂಚಲನವನ್ನು ಮೂಡಿಸಿತ್ತು. ಪೆನ್ಡ್ರೈವ್ನ ಇಡೀ ರೂವಾರಿ ಡಿ.ಕೆ. ಶಿವಕುಮಾರ್ ಇದನ್ನು ಮಾಡಿಸ್ಲಿಕ್ಕೆ ಅವರು 100 ಕೋಟಿಯನ್ನು ಆಫರ್ ಮಾಡಿದರು. ಅದರಲ್ಲಿ 5 ಕೋಟಿಯನ್ನು ಬೋರಿಂಗ್ ಕ್ಲಬ್ನಲ್ಲಿ ನಾನಿದ್ದಾಗ ಹಾಸನದ ಮಾಜಿ MLC ಆದಂಥ ಗೋಪಾಲ್ ಸ್ವಾಮಿ ಅವ್ರ ಜೊತೆ ಆ ಹಣವನ್ನು ನನಗೆ ಆಫರ್ ಮಾಡಿದರು, ಕೊಟ್ಟು ಕಳಿಸಿದ್ರು ಅನ್ನುವಂಥ ಮಾತನ್ನು ಆರೋಪವನ್ನು ಮಾಡಿದರು. ಈಗ ಗೋಪಾಲ್ ಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ, ಈಗ ಎಲ್ಲ ವಿಚಾರಗಳು ಗೊತ್ತಿರುವಂಥದ್ದು. ವಕೀಲ ದೇವರಾಜೇಗೌಡ ತಮ್ಮ ನೇರವಾಗಿ ಹೇಳ್ತಾರೆ 5 ಕೋಟಿ ತಗೊಂಡು ಬಂದಿದ್ದು ತಮ್ಮ ಮೂಲಕನೇ ಅಂತ ಏನು ಹೇಳ್ತೀರಾ? ಈಗ 100ಕ್ಕೆ 100 ಭಾಗ ಸುಳ್ಳು. 100 ಕೋಟಿ ಅಂದರೆ ಎಷ್ಟು, 5 ಕೋಟಿ ಹಣ ಅಂದರೆ ಎಷ್ಟು? ನಾನು ಕೇಳ್ತಕ್ಕಂಥದ್ದು ಇಷ್ಟೇ, ಈ ಹಣವನ್ನು ತರಬೇಕಾದ್ರೆ ಎಲ್ಲ ಸಾಕ್ಷಿ ಇರ್ತದೆ. ಈಗಾಗಲೇ ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇನೆ, ಆ ಒಂದು ಕ್ಲಬ್ನಲ್ಲಿ 110 ರೂಮೇ ಇಲ್ಲ, 110ನೇ ನಂಬರ್ ರೂಮೇ ಇಲ್ಲ ಅಂತ. ಮೊದಲನೇ ಸುಳ್ಳು ಆತಂದು. ಎರಡನೇದು ಚೀಪ್ ಪಾಪ್ಯುಲಾರಿಟಿಗೆ JDS ಮುಕ್ತಾಯ ಆಗ್ತಾಯಿರೋ ಸಂದರ್ಭದಲ್ಲಿ JDS ಮುಳುಗ ಅಡ್ಗಾಯಿತು. ಚೀಪ್ ಪಾಪ್ಯುಲಾರಿಟಿಗೆ ಅವ್ನ ಮೇಲೆ ಹೇಳ್ಬೇಕೀಗ. ಮತ್ತೆ ಯಾವ್ದಾರು ಒಂದು ಸುದ್ದಿಲಿರೋಕ್ಕೆ ಇಷ್ಟಪಡ್ತಾನೆ ಅವನು. ಇಷ್ಟು ದಿವಸ ರೇವಣ್ಣ ದೇವೇಗೌಡ ಕುಟುಂಬನ ಬೈಕೊಂಡು ಪತ್ರಿಕಾಗೋಷ್ಠಿ ಮಾಡಿಕೊಂಡು NR ಸರ್ಕಲಲ್ಲಿ ವಿಡಿಯೋ ಹಾಕ್ತೀನಿ ಅಂತ ಹೇಳಿರೋದಿದೆ. ಇಲ್ಲಿ ಸ್ಪಷ್ಟವಾಗಿರ್ತಕ್ಕಂಥದ್ದು ಆರೋಪಿ ಪ್ರಜ್ವಲ್, ಎರಡನೇದು ಡ್ರೈವರ್ ಕಾರ್ತಿಕ್ ದೇವರಾಜೇಗೌಡ ಕೊಟ್ಟಾನೆ. ಇಷ್ಟು ತನಿಖೆ ಆದರೆ ಒಳ್ಳೆಯದು. ನಾನು ಈ ಕುಮಾರಸ್ವಾಮಿನೂ ಇವ್ರನ್ನ ನಮ್ಮ ವಿಜೇಂದ್ರ ಅವ್ರನ್ನ ಒತ್ತಾಯ ಮಾಡ್ತೇನೆ. ಈಗ 5 ಕೋಟಿ ಕೊಟ್ಟವನೇ ಅಂದಮೇಲೆ ಕ್ಲಬ್ ಎಲ್ಲೂ ಹೋಗಿಲ್ಲ, ಅಲ್ಲೇ ಇರುತ್ತಲ್ಲ. ಬೋರಿಂಗ್ ಕ್ಲಬ್ಗೆ ಒಡನಾಟ ಇರೋದು ನಿಜನಾ, ಅಥವಾ ದೇವರಾಜೇಗೌಡನ ಯಾವತ್ತಾರು ಬೋರಿಂಗ್ ಕ್ಲಬ್ಬಲ್ಲಿ ಮೀಟ್ ಆಗಿರೋದು ನಿಜನಾ ಏನು ಅಂತ? ದೇವರಾಜೇಗೌಡ ಮೀಟ್ ಆಗೋಣ ನಾನು ಕ್ಲಬ್ಬಿಗೆ ನಿರಂತರವಾಗಿ ಇರ್ತಕ್ಕಂಥ ಬೋರಿಂಗ್ ಕ್ಲಬ್ಬಲ್ಲಿ ಬೆಂಗಳೂರಿಗೆ ಹೋದರೆ ಹಾಸನ ಬಿಟ್ಟು ನಾವು ಮಧ್ಯಾಹ್ನದ ಊಟಕ್ಕೆ ಹೋಗ್ತೀವಿ, ಬೆಳಗ್ಗೆ ತಿಂಡಿಗೆ ಹೋಗ್ತೀವಿ, ಹೆಲ್ತ್ ಕೇರ್ ಕ್ಲಬ್ಗೂ ಹೋಗ್ತೀವಿ. ಆದರೆ ಇವನು ದೇವರಾಜೇಗೌಡ ಬಂದವನೋ ಇಲ್ಲೋ ಗೊತ್ತಿಲ್ಲ. ಎರಡನೇದು. ಮೊದಲನೇದಾಗಿ ದೇವರಾಜೇಗೌಡಗೂ ನಮಗೂ ಹಣಕಾಸಿನ ವಿಚಾರ ನಡೆದಿಲ್ಲ. ಫೋನಲ್ಲಿ ಮಾತಾಡಿದ್ದೀರಾ? ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಫೋನಲ್ಲಿ ಅಂದರೆ ಅವ್ನು ರಾಜಕೀಯವಾಗಿ ನಮಗೆ ಸಪೋರ್ಟ್ ಮಾಡೋಕೆ ಅವನೇ ಫೋನಲ್ಲಿ ಮಾತಾಡಿ ನಿಂಗೆ ಸಪೋರ್ಟ್ ಮಾಡ್ಬೇಕಣ್ಣ, ಅವ್ರ ಕುಟುಂಬ ರಾಜಕೀಯ ಮುಗಿಸ್ಬೇಕು ನಾವು ಅಂತ. ಚುನಾವಣೆ ಮುಗಿದ್ಮೇಲೆ U-ಟರ್ನ್ ಯಾಕೆ ಕೊಡೋದ ಅಂತ ಇನ್ನೂ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಎಲ್ಲಿ D.K. ಶಿವಕುಮಾರ್ ನಮ್ಮ ಸಮಾಜದ ನಾಯಕರು ರಾಜ್ಯ ಮಟ್ಟದಲ್ಲಿ ಬೆಳೀತಾ ಇರೋದಕ್ಕೆ ಇದು ಕುಮಾರಸ್ವಾಮಿ ಅವ್ರದ್ದು ಕೈವಾಡ ಇರೋದು ನೇರವಾಗಿ ಆರೋಪ ಮಾಡ್ತೇನೆ. ಯಾಕೆಂದರೆ ದೇವರಾಜೇಗೌಡ ಲೈಂಗಿಕ ಹಗರಣದಲ್ಲಿ ಇಲ್ಲ, SP ಮತ್ತು SIT ಸುಳ್ಳು ಅಂತ ಹೇಳ್ತಾರೆ. ಇವರು ಮುಖ್ಯಮಂತ್ರಿ ಒಂದು ಸರ್ಕಾರದ ಅಂಗವಾದಂಥ ಏಜೆನ್ಸಿನ ಟೀಕೆ ಮಾಡ್ತಾರೆ ಅಂದರೆ ನಾನು ಈಗಲೂ ಒತ್ತಾಯ ಮಾಡ್ತೀನಿ ಕುಮಾರಸ್ವಾಮಿಗೆ, ಇನ್ಕಮ್ ಟ್ಯಾಕ್ಸ್ ED ನಿನ್ನ ಕಂಟ್ರೋಲ್ ಎಲ್ಲಪ್ಪ, NDA ಮೋದಿಯವರು ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಅಮಿತ್ ಶಾ ಇದ್ದಾರೆ, ತನಿಖೆ ಮಾಡಿ. ಸುಮ್ಮನೆ ತಿಕ್ಕಲ್ ಥರ ಮಾತಾಡ್ಕೊಂಡು ಅವ್ರು ಬಲ ಹುಚ್ಚ ಅಂತೀರಾ? ಅಂಥ ಹುಚ್ಚು ವ್ಯಕ್ತಿ ಜೊತೆ ನಿಮ್ಮ DCM ಅವರು ಫೋನಲ್ಲಿ ಮಾತಾಡಿದ್ರು ಅನ್ನೋ ಆಡಿಯೋ ಇದೆ. ಶಿವರಾಮೇಗೌಡರ ಜೊತೆ ಮಾತಾಡಿಸಿದ್ದಾರೆ. ಅಂಥವ್ರ ಜೊತೆ ಅವರು ಯಾಕೆ ಮಾತಾಡಿದ್ರು? ಅವ್ನು ಹಾಸನ ಜಿಲ್ಲೆಯಲ್ಲಿ ಏನಂತ ನಮಗೆ ಗೊತ್ತು. ಪಾಪ D.K. ಶಿವಕುಮಾರ್ಗೆ ಏನಾಗಾರೆ ಸರ್ ಮಾತಾಡ್ತಾರೆ ನೋಡಿ ಸರ್, ಇದು ಪೆನ್ ಡ್ರೈವ್ ಎಲ್ಲ ಕೊಟ್ಟೆ ಅಂತ ಪ್ರೆಸ್ಸಲ್ಲಿ ಮಾಡ್ದೆ ಅಂತ ಶಿವರಾಮೇಗೌಡರು ಹೇಳಿದಾಗ, ಕೊಡೆ ದೇವರಾಜೇಗೌಡ ಏನೇನಿದೆ ತಂದ್ಕೊಡಪ್ಪ, ಯಾಕಪ್ಪ ಅದೆಲ್ಲ ಒಳ್ಳೆಯದೇ ಕಣೆ, ನಾವು ಇದ್ದೀವಿ, ನಿನಗೆ ಅಂತ ಹೇಳೋದು ತಪ್ಪೇನಿದೆ? ಈಗ ಅವನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ಸಬ್ಮಿಟ್ ಮಾಡ್ತೀನಿ ಅಂದರೆ ಮಾತಾಡೋದು ತಪ್ಪು. ಅದನ್ನು ಬೇರೆ ಥರ ಮ್ಯಾನಿಪ್ಯುಲೇಟ್ ಮಾಡ್ರೆ ಮಧ್ಯೆ ಕಟ್ ಮಾಡಿ ಆಗ್ತಾಯಿದ್ದಾರೆ. ಅವರು ಮಾತಾಡೋದು ಯಾರು ಇದ್ದಾನೆ ಕಲ್ಪಿಟ್ ಯಾರು ಮಾಡಿ ತಂದುಕೊಡು, ಎವಿಡೆನ್ಸ್ ಇದ್ದರೆ ಇವ್ರು ಗಿವ್ ಇಟ್, ತಪ್ಪೇನಿದೆ? ಎವಿಡೆನ್ಸ್ ಇದ್ದರೆ ಕೊಡು ಅನ್ನೋದು ಹೇಳೋ ತಪ್ಪೇನಿದೆ ಸರ್? ಈಗ ನಾನೇ ಹೇಳ್ತೀನಿ. ನೋಡ್ಬೋದು, ಇದು ಮಾಜಿ MLC ಗೋಪಾಲ್ ಸ್ವಾಮಿ ಅವರ ಮಾತು. ದೇವರಾಜೇಗೌಡರ ಜೊತೆ ನಾನು ಮಾತನಾಡಿರೋದು ಮತ್ತು ಸಂಪರ್ಕದಲ್ಲಿ ಇದ್ದಿದ್ದು ನಿಜ. ಲೋಕಸಭಾ ಚುನಾವಣೆಯಲ್ಲಿ BJP ಅವರು ನಮಗೆ ಸಾಥ್ ನೀಡಿದ್ದಾರೆ. ಅದನ್ನು ರಿಸಲ್ಟ್ ಬಂದ ನಂತರ ಎಲ್ಲರ ಹೆಸರನ್ನು ಕೂಡ ಹೇಳ್ತೀನಿ ಅಂತ ಹೇಳ್ತಾ ಇರುವಂಥದ್ದು. ಜೊತೆಗೆ ಈ ಒಂದು ಪೆನ್ಡ್ರೈವ್ ಪ್ರಕರಣದಲ್ಲಿ ನಾನು ಯಾವುದೇ ರೀತಿಯಾಗಿ ಹಣಕಾಸು ವಿಚಾರ ಆಗಲಿ ಯಾವುದೇ ಭಾಗಿಯಾಗಿಲ್ಲ ಅನ್ನೋ ಮಾತನ್ನು ಸ್ಪಷ್ಟನೆಯನ್ನು ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.